ಮುಂದಿನ ಸುದ್ದಿಯತ್ತ ಗಮನ ಕೊಡ್ತಾ ಹೋಗೋಣ. ನೋಡಿ, ಸಾಕು ನಾಯಿಗಳಿಗೆ ಅಥವಾ ಶ್ವಾನಗಳಿಗೆ ಒಂದು ರೀತಿಯಾದಂಥ ಅಟ್ಯಾಚ್ಮೆಂಟ್ ಇರುತ್ತೆ. ಆ ಥರದ ಅಟ್ಯಾಚ್ಮೆಂಟ್ಗೆ ಸಾಕ್ಷಿ ಈ ಘಟನೆ. ತನ್ನ ನೆಚ್ಚಿನ ಹೋರಿ ಸಾವನ್ನಪ್ಪಿದ್ದಕ್ಕೆ ಪಾಪ ಶ್ವಾನ ಕಣ್ಣೀರಿಟ್ಟಿದೆ. ಮೃತದೇಹದ ಮುಂದೆ ಸಾಕು ನಾಯಿಯ ಮೂಕ ರೋಧನೆ ಎಂಥ ಕಲ್ಲು ಹೃದಯವನ್ನು ಕೂಡ ಕರಗಿಸುತ್ತೆ. ಹಾವೇರಿಯ ಹುಲಿಕಟ್ಟಿ ಗ್ರಾಮದಲ್ಲಿ ನಡೆದಿರುವಂತಹ ಮನ ಕಲಕುವ ಘಟನೆ ಇದು. ಸಿದ್ದಬೀರಪ್ಪ ಗಡ್ಡೆ ಎಂಬುವವರಿಗೆ ಸೇರಿದ ಎತ್ತು ಸದಾ ತನ್ನ ನೆಚ್ಚಿನ ಎತ್ತಿನ ಜೊತೆಗಿರ್ತಾ ಇತ್ತು ಈ ಸಾಕು ನಾಯಿ ಅಂದ್ರೆ ಶ್ವಾನ. ಅನಾರೋಗ್ಯದಿಂದ ಆ ಹೋರಿ ಸಾವನ್ನಪ್ಪಿದೆ. ಹೋರಿ ಮೃತದೇಹದ ಬಳಿ ಶ್ವಾನ ರೋಧಿಸಿದೆ. ಎದ್ದೇಳುವಂತೆ ಸನ್ನೆ ಮಾಡಿ ಸಾಕು ನಾಯಿ ಕಣ್ಣೀರಿಟ್ಟಿದೆ. ಅನ್ನದಾತ ಜನರ ಪಾಲಿನ ಸ್ನೇಹದಾತ ತನ್ನಿಸಿರವೇ ಉಸಿರು ಕೊಟ್ಟನು ಬಿಸಿಲು ಮಳೆಗೆ ತನ್ನ ಜೀವತ ಒಪ್ಪಿಗೆ ಕೇಳಿದೆಯಾ ಒಪ್ಪಿಗೆ. ರಮೇಶ್ ನಮ್ಮ ಪ್ರತಿನಿಧಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ, ಲೈವ್ ಜಾಯ್ನ್ ಆಗ್ತಿದ್ದಾರೆ. ರಮೇಶ್, ನಿಜಕ್ಕೂ ಈ ದೃಶ್ಯನ ನೋಡ್ತಾ ಇದ್ರೆ ಕಣ್ಣಂಚಲ್ಲಿ ನೀರು ಬರುತ್ತೆ, ಒಂಥರ ಕಸಿವಿಸಿ ಆಗತ್ತೆ, ಬೇಸರ ಆಗತ್ತೆ. ಯಾವಾಗ ನಡೆದಿರೋದು, ಡೀಟೇಲ್ಸ್ ಏನಿದೆ? ಎಸ್, ಈ ಒಂದು ಮನಕಲಕುವ ಘಟನೆ ನಡೆದಿರುವಂತದ್ದು ಹಾವೇರಿ ಜಿಲ್ಲೆ ಸಿಗ್ಗಾವಿ ತಾಲೂಕಿನ ಹುಲಿಕಟ್ಟಿ ಗ್ರಾಮದಲ್ಲಿ ಇಂದು ಬೆಳಗಿನ ಜಾವ ನಡೆದಿರುವಂತಹ ಈ ಒಂದು ಘಟನೆ ಎಲ್ಲರ ಒಂದು ಕಣ್ಣಲ್ಲಿಯೂ ಕೂಡ ಈಗಾಗಲೇ ಕಣ್ಣೀರು ಬರಿಸಿರುವಂತದ್ದು. ಏನು ಅಲ್ಲಿರುವಂತಹ ಏನು ಸಾಕು ನಾಯಿ ಏನು ಕಳೆದ ಒಂದು 8ರಿಂದ 10 ವರ್ಷಗಳ ಕಾಲ ಅಲ್ಲಿ ಆ ಮನೆಯಲ್ಲಿ ವಾಸವಾಗಿರುತ್ತೆ. ಸೊ ಹೀಗಾಗಿ ಅಲ್ಲಿಯೂ ಕೂಡ ಏನಂತಂದ್ರೆ ಒಂದು ಜೋಡೆತ್ತುಗಳನ್ನ ಅಲ್ಲಿರುವಂತಹ ರೈತ ಆ ಒಂದು ಮನೆಗೆ ತೆಗೆದುಕೊಂಡು ಬಂದಾಗ ಅಲ್ಲಿ ಅವಿನಾಭಾವ ಅಂದ್ರೆ ಎರಡಕ್ಕೂ ಏನಂತಂದ್ರೆ ಒಂದು ಸಂಬಂಧಗಳು ಬೆಳೀತವೆ. ಅಂದ್ರೆ ಒಂದು ಸ್ನೇಹ ರೀತಿಯಲ್ಲಿ ಅದನ್ನ ಬಿಟ್ಟು ಎತ್ತುಗಳು ಇರ್ತಾ ಇರಲ್ಲ, ಎತ್ತನ್ನ ಬಿಟ್ಟು ಶ್ವಾನ ಇರ್ತಾ ಇಲ್ಲ. ಆದ್ರೆ ಅನಾರೋಗ್ಯದ ಕಾರಣ ನಿಟ್ಟಿನಲ್ಲಿ ಆ ಒಂದು ಜೋಡೆತ್ತುಗಳಲ್ಲಿ ಒಂದು ಎತ್ತು ಏನಂತಂದ್ರೆ ನಿನ್ನೆ ತೀರಿ ಹೋಗುತ್ತೆ. ಹೀಗಾಗಿ ಈ ಒಂದು ವಿಷಯನ್ನ ಕಂಡುಕೊಂಡಂತಹ ಶ್ವಾನ ಏನಂತಂದ್ರೆ ಎತ್ತುವಿನ ಬಳಿ ಹೋಗಿ ಅಲ್ಲಿ ಒಂದು ನಾಲಿಗೆಯಿಂದ ಒಂದು ಮುಖವನ್ನ ಸವರ್ತಾ, ಸೊ ಎದ್ದೇಳು, ನಿನ್ನ ಜೊತೆಗೆ ನಾನು ಇರ್ತೇನೆ, ನನ್ನ ಜೊತೆಗೆ ನೀನು ಇರಬೇಕು, ಜೊತೆಗೆ ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗ್ಬೇಡ ಅನ್ನೋ ನಿಟ್ಟಿನಲ್ಲಿ ಸನ್ನೆ ಮಾಡುವಂತಹ ದೃಶ್ಯಗಳು ಎಲ್ಲರ ಒಂದು ಕಣ್ಣಿನಲ್ಲಿ ಈಗಾಗಲೇ ಕಣ್ಣೀರು ತರಿಸುವಂತದ್ದು. ಈ ಒಂದು ದೃಶ್ಯಗಳು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ವೈರಲ್ ಆಗಿರುವಂತದ್ದು. ಇಂತಹ ಮನಕಲುವ ಘಟನೆಗೆ ನಿಜಕ್ಕೂ ಕೂಡ ಹುಲಿಕಟ್ಟಿ ಗ್ರಾಮ ಸಾಕ್ಷಿ ಆಗಿರುವಂತದ್ದು. ಮೂಕ ಪ್ರಾಣಿಗಳಲ್ಲಿ ನಿಜಕ್ಕೂ ಕೂಡ ಒಂದು ಪ್ರೀತಿ ಮಮತೆ ಎಷ್ಟಿರುತ್ತೆ ಅನ್ನೋದಕ್ಕೆ ಇದೊಂದು ಘಟನೆ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ರಮೇಶ್.